ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ನಾಗಭೂಷಣ GS ಅಂತೇಳಿ. ಸಾಧನಾ ಶಂಕರ್ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನಾನಿವತ್ತು ರೈಲ್ವೆಗೆ ಸಂಬಂಧಪಟ್ಟಂಥ ಸೂಪರ್ 6 ಪ್ರಶ್ನೆಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಬಂದಿದ್ದೀನಿ. ಆ ಒಂದು ಪ್ರಶ್ನೆಗಳನ್ನು ಚರ್ಚೆ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಪಾಯಿಂಟ್ಸನ್ನು ನೀವು ನೆನಪಿಟ್ಕೋಬೇಕಾಗತ್ತೆ. ಇದರಲ್ಲಿ ಬರುವಂಥ ಸೂತ್ರಗಳು, ಕೆಲವೊಂದು ಕನ್ವರ್ಷನ್ ಬದಲಾವಣೆಗಳು, ಅವನ್ನು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡಾಗ ಆ ಕ್ವಶನ್, ಯಾಕೆಂದರೆ ಇದು ವಾಕ್ಯ ರೂಪದಲ್ಲಿ ಬರುತ್ತೆ. ಈ ವಾಕ್ಯ ರೂಪದಲ್ಲಿ ಬಂದಾಗ ಆ ವಾಕ್ಯ ರೂಪದಲ್ಲಿ ಏನೇನು ಕೊಟ್ಟಿದ್ದಾನೆ, ದತ್ತಾಂಶ ಹೆಂಗೆ ಕೊಟ್ಟಿದ್ದಾನೆ, ಇದಕ್ಕೆ ಯಾವ ಒಂದು ಸೂತ್ರವನ್ನು ಬಳಸಬೇಕಾಗತ್ತೆ, ಅದನ್ನ ಹೇಗೆ ನಾವು ಸುಲಭ ರೂಪಕ್ಕೆ ತರೋದು, ಸಿಂಪ್ಲಿಫಿಕೇಷನ್ ಮಾಡೋದು, ಅದ್ರ ಬಗ್ಗೆ ನಾನು ಇವತ್ತು ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ತೀನಿ. ದಯವಿಟ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ಕೊನೆಯವರೆಗೂ ನೋಡಿ. ಕೇವಲ 6 ಪ್ರಶ್ನೆಗಳಿದ್ದಾವೆ ಅಷ್ಟೇ. ಒಂದು ಸಾಧನಾ ಶಂಕರ್ ಅಕಾಡೆಮಿಗೆ ತಾವೆಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ಒಂದು ವಿಡಿಯೋದ ಕೆಳಗೆ ಬರುವಂಥ ವ್ಯಾಟ್ಸಪ್ ಲಿಂಕು ಮತ್ತು ಟೆಲಿಗ್ರಾಮ್ ಲಿಂಕ್ ಇದೆ, ಅದಕ್ಕೆ ನೀವೆಲ್ಲ ಜಾಯ್ನ್ ಆಗಿ ನಮ್ಮ ಜೊತೆ ಸಹಕಾರ ಕೊಡಿ. ಓಕೆ, ಈಗ ಪಾಯಿಂಟ್ಸ್ ಟು ರಿಮೆಂಬರ್. ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಇದ್ದಾವೆ. ಈ ಒಂದು ಪಾಯಿಂಟ್ಸನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಮೊದಲನೇದಾಗಿ ಕಿಲೋಮೀಟರ್ ಪರ್ ಹವರ್ನಿಂದ ಮೀಟರ್ ಪರ್ ಸೆಕೆಂಡಿಗೆ ಹೇಗೆ ಕನ್ವರ್ಟ್ ಮಾಡೋದು ಅಂಥೇಳಿ, ಇದನ್ನ ಒಂದು ಎಕ್ಸಾಂಪಲ್ ಸಹಾಯದಿಂದ, ಒಂದು ಉದಾಹರಣೆ ಸಹಾಯದಿಂದ ನಾವು ಅದನ್ನ ತೋರಿಸ್ಕೊಡ್ತೀನಿ. 90 ಕಿಲೋಮೀಟರ್ ಪರ್ ಹವರ್, 90 ಕಿಲೋಮೀಟರ್ ಪರ್ ಹವರ್ ಅಂದರೆ 90 ಇಂಟು ಮೀಟರ್ ಪರ್ ಹವರ್ನಿಂದ ನಾವು ಕಿಲೋಮೀಟರ್ ಪರ್ ಹವರ್ನಿಂದ ಮೀಟರ್ ಪರ್ ಹವರ್ಗೆ ಕನ್ವರ್ಟ್ ಮಾಡುವಾಗ 5/18 ಇದರಿಂದ ಗುಣಿಸ್ಬೇಕಾಗತ್ತೆ. ಕೊಟ್ಟಿರುವಂಥ ಒಂದು ಸಂಖ್ಯೆನ 5/18 ಗುಣಿಸ್ಬೇಕಾಗತ್ತೆ. ಆವಾಗ ಅದು ಮೀಟರ್ ಪರ್ ಸೆಕೆಂಡಿಗೆ ಬದಲಾಗುತ್ತೆ. ಇಂಟು 5/18, 18 5 90 ಅಂದರೆ 5 ಇಂಟು 5 ಈಕ್ವಲ್ಸ್ 25. ಈ 25 ಮೀಟರ್ ಪರ್ ಸೆಕೆಂಡ್ ಆಯಿತು. ಅಂದರೆ 90 ಕಿಲೋಮೀಟರ್ ಪರ್ ಹವರು 25 ಮೀಟರ್ ಪರ್ ಸೆಕೆಂಡ್ ಆಗಿ ಕನ್ವರ್ಟ್ ಆಯಿತು. ನೆಕ್ಸ್ಟು ಈ ಮೀಟರ್ ಪರ್ ಸೆಕೆಂಡಿಂದ ಕಿಲೋಮೀಟರ್ ಪರ್ ಹವರ್ ಆಗಿ ಹೇಗೆ ಬದಲಾಗುತ್ತೆ ನೋಡಿ. ಉದಾಹರಣೆಗೆ 90 ಮೀಟರ್ ಪರ್ ಸೆಕೆಂಡ್, 90 ಮೀಟರ್ ಪರ್ ಸೆಕೆಂಡ್ ಅಂದರೆ 90 ಇಂಟು, ಈಗ ನೋಡಿ ನಾವು ಮೀಟರ್ ಪರ್ ಸೆಕೆಂಡಿಂದ ಕಿಲೋಮೀಟರ್ ಪರ್ ಹವರ್ ಆಗಿ ಬದಲಾವಣೆ ಮಾಡುವಾಗ ನಾವು 18/5ರಿಂದ ಈ ಕೊಟ್ಟಿರುವಂಥ ಸಂಖ್ಯೆನ ಗುಣಿಸ್ತೀವಿ. ಹೇಗೆ? 18/5 ಈಕ್ವಲ್ಸ್ 5 18 18 90, 5 1 5 18 18 ಇಂಟು 18 324, 18 ಇಂಟು 18 324, 324 ಕಿಲೋಮೀಟರ್ ಪರ್ ಹವರ್. ಓಕೆ, ಈಗ ಕಿಲೋಮೀಟ್ರಿಂದ ಒಂದು ನೀವು ಗಮನಿಸ್ಬೇಕಿಲ್ಲಿ, ಯಾಕೆ ನಾವು 5/18 ಗುಣಿಸ್ಬೇಕಾಗತ್ತೆ, ಯಾಕೆ 18/5 ಗುಣಿಸ್ಬೇಕಾಗತ್ತೆ ಅಂತ ಹೇಳ್ತೀನಿ. ಈ ಕಿಲೋಮೀಟರ್ ಪರ್ ಹವರ್ ಅಂದರೆ ಕಿಲೋಮೀಟರ್ ಡಿವೈಡೆಡ್ ಬೈ ಹವರ್. 1 ಕಿಲೋಮೀಟರ್ಗೆ 1000 ಮೀಟರ್, 1000 ಡಿವೈಡೆಡ್ ಬೈ 1 ಹವರ್. 1 ಹವರ್ಗೆ 3600 ಸೆಕೆಂಡ್, 3600 ಸೆಕೆಂಡ್. ಇಲ್ಲಿ 2 0 ಕ್ಯಾನ್ಸಲ್ ಆಯಿತು. ಈಗ 2 5 10, 2 18 36, 5/18 ಬಂತು. ಈಗೇನಾಯ್ತಿದು ಮೀಟರ್ ಪರ್ ಸೆಕೆಂಡ್ ಆಗಿ ಬದಲಾಯಿತು. ಆದ್ದರಿಂದ ನಾವು ಕಿಲೋಮೀಟರ್ ಪರ್ ಅವರ್ನಿಂದ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡುವಾಗ 5/18 ಆ ಕೊಟ್ಟಿರುವಂಥ ಸಂಖ್ಯೆನ ಗುಣಿಸ್ತೀವಿ. ಅದೇ ಥರ ಮೀಟರ್ ಪರ್ ಸೆಕೆಂಡ್ ಅಂದರೆ ಮೀಟರ್ ಡಿವೈಡೆಡ್ ಬೈ ಸೆಕೆಂಡ್. 1 ಮೀಟರ್ಗೆ 1/1000 ಇಷ್ಟು ಕಿಲೋಮೀಟರ್ ಡಿವೈಡೆಡ್ ಬೈ 1 ಸೆಕೆಂಡಿಗೆ 1 ಡಿವೈಡೆಡ್ ಬೈ 3600 ಗಂಟೆ. ಬಿಕಾಸ್ ಇದನ್ನ ಹೆಂಗಪ್ಪ ನಾವು ಸುಲಭ ತರ್ತೀವಿ ಅಂತ ಹೇಳಿದರೆ, ಈ ಅಂಶದಿಂದ ಡೈರೆಕ್ಟಾಗಿ ಬರ್ಕೊಂತೀವಿ. 1/1000 ಇಂಟು ಈ 1/3600, ಅದು ಅಂಶಕ್ಕೆ ಬಂದಾಗ ರೆಸಿಪ್ರೋಕಲ್ ಆಗುತ್ತೆ, ಉಲ್ಟಾ ಅಂದರೆ ವಿಲೋಮ ಆಗುತ್ತೆ. ಹೇಗೆ? 3600 ಡಿವೈಡೆಡ್ ಬೈ 1. ಇಲ್ಲಿ ಕ್ಯಾನ್ಸಲ್ ಆಗುತ್ತೆ, 2 0 ಕ್ಯಾನ್ಸಲ್ ಆಗುತ್ತೆ. ಈಕ್ವಲ್ಸ್ 2 5 10, 2 18 36, 18/5 ಇದು
ಕಿಲೋಮೀಟರ್ ಪರ್ ಅವರ್. ಆದ್ದರಿಂದ ನಾವು ಮೀಟರ್ ಪರ್ ಸೆಕೆಂಡಿಂದ ಕಿಲೋಮೀಟರ್ ಪರ್ ಅವರ್ಗೆ ಬದಲಾವಣೆ ಮಾಡುವಾಗ 18/5 ಅದರಿಂದ ಆ ಒಂದು ಕೊಟ್ಟಂಥ ಸಂಖ್ಯೆನ ಗುಣಿಸ್ತೀವಿ. ಓಕೆ, ನೆಕ್ಸ್ಟು ಇದು ಮುಖ್ಯವಾದಂಥ ಸೂತ್ರ. ವೇಗ = ದೂರ ಬೈ ಕಾಲ. ವೇಗ = ವೇಗ, ಸ್ಪೀಡ್ = ಡಿಸ್ಟೆನ್ಸ್ ಟ್ರಾವೆಲ್ ಬೈ ಟೈಮ್ ಟೇಕನ್. S = d/t. S ಅಂದರೆ ಸ್ಪೀಡ್ ವೇಗ, ಡಿ ಅಂದರೆ ದೂರ, ಟಿ ಅಂದರೆ ಕಾಲ ಟೈಮ್. ಈಗ ಓರೆ ಗುಣಾಕಾರ ಮಾಡಿದ್ರೆ ಏನಾಗುತ್ತೆ, ಟಿ ಈ ಸ್ಥಾನಕ್ಕೆ ಬರುತ್ತೆ, ಎಸ್ ಈ ಸ್ಥಾನಕ್ಕೆ ಬರುತ್ತೆ. ಉದಾಹರಣೆ ನಿಮಗೆ ಟೈಮ್ ಬೇಕಾಯಿತು, ವೇಗ ಕಂಡುಹಿಡಿಯುವಾಗ ಈ ಸೂತ್ರವನ್ನು ಬಳಸ್ತೀವಿ. ಕಾಲ ಟೈಮ್ ಬೇಕಿದ್ದಾಗ ಏನಾಗುತ್ತೆ, ಇಲ್ಲಿ ಟಿ ಈ ಸ್ಥಾನಕ್ಕೆ ಬರುತ್ತೆ, ಎಸ್ ಈ ಸ್ಥಾನಕ್ಕೆ ಬರುತ್ತೆ. ಅಂದರೆ ಎಸ್ ಇಲ್ಲಿ ಛೇದಕ್ಕೆ ಬರುತ್ತೆ, ಡಿ ಅಲ್ಲೇ ಇರುತ್ತೆ. ಒಂದು ವೇಳೆ ನಾವು ದೂರವನ್ನು ಕಂಡುಹಿಡಬೇಕು ಅಂತಂದಾಗ ಡಿ = ಎಸ್ ಇಂಟು ಟಿ. ನೋಡಿ, ವೇಗ ಕಂಡುಹಿಡಿಯೋದಕ್ಕೆ d/t, ಕಾಲ ಟೈಮನ್ನು ಕಂಡುಹಿಡಿಯೋದಕ್ಕೆ d/s, ಡಿಸ್ಟೆನ್ಸ್ ದೂರವನ್ನು ಕಂಡುಹಿಡಿಯೋದಕ್ಕೆ ಎಸ್ ಇಂಟು ಟಿ, ವೇಗ ಇಂಟು ಕಾಲ. ಈ ಸೂತ್ರಗಳನ್ನು ನೆನಪಿಟ್ಕೋಬೇಕು. ನೆಕ್ಸ್ಟ್ ಮುಂದಿನ ಪಾಯಿಂಟು ಸರಾಸರಿ ವೇಗ. ಸರಾಸರಿ ವೇಗ ಅಂತಂದರೆ ಇಲ್ಲಿ ವೇಗ 2 ವೇಗ ಕೊಡ್ತಾನೆ ಮತ್ತು 3 ವೇಗ ಕೊಡ್ತಾನೆ. 2 ವೇಗಗಳನ್ನು ಕೊಟ್ಟಾಗ ಸರಾಸರಿ ವೇಗವನ್ನು ಕಂಡುಹಿಡಿಯೋದು ಹೇಗೆ? ಸರಾಸರಿ ವೇಗ ಸರಾಸರಿ ವೇಗ ಈಕ್ವಲ್ಸ್ 2ab ಡಿವೈಡೆಡ್ ಬೈ a+b. ಈ ಸೂತ್ರ ಬಳಸ್ತೀವಿ. ಅದೇ 3 ವಿಭಿನ್ನ ವೇಗಗಳನ್ನು ಕೊಟ್ಟಾಗ, ಅಂದರೆ ಕಿಲೋಮೀಟರ್ ಪರ್ ಅವರ್ ಹೀಗೆ 3 ವೇಗ ಇರುತ್ತೆ. ಆವಾಗ ಸರಾಸರಿ ವೇಗವನ್ನು ಕಂಡುಹಿಡಿಯೋದಕ್ಕೆ ಯಾವ ಸೂತ್ರ ಬಳಸ್ತೀವಿ? ಸರಾಸರಿ ವೇಗ ಈಕ್ವಲ್ಸ್ 3abc ಡಿವೈಡೆಡ್ ಬೈ ab ಪ್ಲಸ್ bc ಪ್ಲಸ್ ca. ಏನಪ್ಪ ABC ಬಳಸಿದ್ದೀವಿ ಅಂತ ಹೇಳ್ತಾನ? ಇಲ್ಲಿ ಎ ಅಂದರೆ ಮೊದಲನೇ ವೇಗ, ಬಿ ಅಂದರೆ 2ನೇ ವೇಗ, ಸಿ ಅಂದರೆ 3ನೇ ವೇಗ. ಅಲ್ಲಿ ವೇಗ ನಾವು ಏನು ಮಾಡ್ಬೋದಿತ್ತು, S1 S2 S1 ಪ್ಲಸ್ S2, ಇಲ್ಲಿ S1 S2 S3 S1 S2. ಸ್ವಲ್ಪ ಹೇಳೋಕ್ಕೆ ಕನ್ಫ್ಯೂಸ್ ಆಗುತ್ತೆ, ಸ್ವಲ್ಪ ನೆನ್ಪಿಟ್ಟು ಕಷ್ಟ ಆಗುತ್ತನೋ ಅಂತಂದು ಹೇಳಿ ನಾನು ABC ಅನ್ನೋ ಒಂದು ಸಂಕೇತಗಳನ್ನು ಬಳಸಿದ್ದೀನಿ. ಓಕೆ, ಈ ರೈಲ್ವೆಗೆ ಸಂಬಂಧಪಟ್ಟಂಥ ಮೊದಲನೇ ಪ್ರಶ್ನೆ ಈ ರೀತಿ ಇದೆ. 720 ಮೀಟರ್ ಉದ್ದದ ರೈಲು ಒಬ್ಬ ವ್ಯಕ್ತಿಯನ್ನು ದಾಟಲು 60 ಸೆಕೆಂಡ್ ಕಾಲ ತೆಗೆದುಕೊಳ್ಳುತ್ತದೆ. ಹಾಗಾದರೆ ರೈಲಿನ ವೇಗವನ್ನು ಕಂಡುಹಿಡಿಯಿರಿ. ಇದು ಪ್ರಶ್ನೆ. ಈ ಪ್ರಶ್ನೆಯನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಈ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ? ಮೀಟರ್ ದೂರ ಕೊಟ್ಟಿದ್ದಾರೆ, 60 ಸೆಕೆಂಡ್ ಕಾಲ ಕೊಟ್ಟಿದ್ದಾರೆ. ವೇಗವನ್ನು ನಾವು ಕಂಡುಹಿಡಬೇಕಾಗಿದೆ. ವೇಗ ಸ್ಪೀಡ್ ಎಸ್, ಅವನ ಸೂತ್ರ ಆಗಲೇ ನಾವು ಮೊದಲೇ ಚರ್ಚೆ ಮಾಡಿದ್ವಿ. S = d/t. ದೂರ ಏನು ಕೊಟ್ಟಿದ್ದಾರೆ? 720 ಮೀಟರ್. ಮತ್ತು ಟೈಮ್ ಕಾಲ 60 ಸೆಕೆಂಡ್. ಮತ್ತು ವೇಗನ ನಾವು ಕಂಡುಹಿಡಬೇಕಾಗಿದೆ. S = ? ಸೂತ್ರ S = d/t ಈಕ್ವಲ್ಸ್ ಡಿ ಅಂದರೆ 720 ಡಿವೈಡೆಡ್ ಬೈ ಟಿ 60. ಇಲ್ಲಿ 10 ಕ್ಯಾನ್ಸಲ್ ಆಯಿತು. 6 12 72, 12 72 ಈಕ್ವಲ್ಸ್ 6 12. ಅಷ್ಟು ಏನಿದು ವೇಗ. ಇದು ಮೀಟರ್ ಪರ್ ಸೆಕೆಂಡ್. ಸರಿಯಾದ ಉತ್ತರ 12 ಮೀಟರ್ ಪರ್ ಸೆಕೆಂಡ್. ಎಲ್ಲಿದೆ? ಆಪ್ಷನ್ ಎನಲ್ಲಿದೆ. ಆಪ್ಷನ್ ಎ 12 ಮೀಟರ್ ಪರ್ ಸೆಕೆಂಡ್. ಓಕೆ, ನೋಡಿ ಎರಡನೇ ಪ್ರಶ್ನೆ ಈ ರೀತಿ ಇದೆ. ಒಂದು ವೇಗವಾಗಿ ಚಲಿಸುವ ರೈಲು 140 ಮೀಟರ್ ಉದ್ದವಿದೆ. ಅಂದರೆ ರೈಲಿನ ಉದ್ದ 140 ಮೀಟರ್. ಅದು 450 ಮೀಟರ್ ಉದ್ದದ ಒಂದು ಸುರಂಗ ಮಾರ್ಗವನ್ನು 20 ಸೆಕೆಂಡ್ಗಳಲ್ಲಿ ದಾಟುತ್ತದೆ. ಹಾಗಾದರೆ ರೈಲಿನ ವೇಗವನ್ನು ಕಂಡುಹಿಡಿಯಿರಿ. ಇಲ್ಲಿ ಒಂದು ನೀವು ಗಮನಿಸಿ, ಕಳೆದಕ್ಕೂ ಮತ್ತು ಈ ಒಂದು ಪ್ರಶ್ನೆಗೂ ನಾವು ಹೋಲಿಕೆ ಕಂಪೇರ್ ಮಾಡಿದಾಗ ಅಲ್ಲಿ ದೂರ ಅನ್ನೋದು ಒಂದೇ ಒಂದಿತ್ತು. ಇಲ್ಲೇನಾಗಿದೆ, ರೈಲಿನ ಉದ್ದ 140 ಮೀಟರ್ ಮತ್ತು ಆ ಸುರಂಗದ ಉದ್ದ 450 ಮೀಟರ್. ಇದೆರಡೂ ಕೂಡ ಉದ್ದನೇ ಆಗುತ್ತೆ. ಎರಡನ್ನೂ ಕೂಡ ನಾವು ಕೂಡಬೇಕು. ಆ ಎರಡನ್ನೂ ಕೂಡಿದಾಗ ಅದು ಒಟ್ಟು ದೂರ ಆಗುತ್ತೆ. ಇದು ಹೇಗೆ ಅಂತ ನೋಡಿ.
ಡಿ ಈಸ್ ಈಕ್ವಲ್ ಟು D1 ಪ್ಲಸ್ D2. ಅಂದರೆ 140 ಮೀಟರ್ ರೈಲಿನ ಉದ್ದ ಪ್ಲಸ್ D2 450 ಮೀಟರ್ ಸುರಂಗದ ಮಾರ್ಗದ ಉದ್ದ 450 ಮೀಟರ್ ಈಕ್ವಲ್ಸ್ ಇವೆರಡನ್ನು ಕೂಡಿದಾಗ 400 500 590 590 ಇಷ್ಟು ಮೀಟರ್. ಇದು ಉದ್ದ. ನೆಕ್ಸ್ಟು 20 ಸೆಕೆಂಡ್ಗಳಲ್ಲಿ ಅಂದರೆ ಟೈಮ್ ಟಿ ಈಸ್ ಈಕ್ವಲ್ ಟು 20 ಸೆಕೆಂಡ್ ದಾಟುತ್ತದೆ. ಹಾಗಾದರೆ ರೈಲಿನ ವೇಗವನ್ನು ಕಂಡು ರೈಲಿನ ವೇಗ ಎಸ್, ಸ್ಪೀಡ್ ಎಸ್ ಈಸ್ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್. ಓಕೆ, ಸೂತ್ರ ನಾವೇನು ಒಂದನೇ ಪ್ರಶ್ನೆ ಬಳಸಿದ್ರೆ ಅದೇ ಸೂತ್ರ ನಾವು ಬಳಸ್ತೀವಿ. ಎಸ್ ಈಸ್ ಈಕ್ವಲ್ ಟು D1 ಪ್ಲಸ್ D2 ಅಂದರೆ D1 ಪ್ಲಸ್ D2 ಅಂದರೆ ಡಿನೇ ಡಿ ಬೈ ಟಿ ಈಕ್ವಲ್ಸ್ D1 ಪ್ಲಸ್ D2 ಅದೇ 140 ಪ್ಲಸ್ 450 ಈಸ್ ಈಕ್ವಲ್ ಟು 590 ಡಿವೈಡೆಡ್ ಬೈ ಟಿ 20. ಇಲ್ಲಿ 10 ಕ್ಯಾನ್ಸಲ್ ಆಯಿತು. ನೆಕ್ಸ್ಟು ಮತ್ತೆ 59ನ್ನು 2ರಿಂದ ಭಾಗಿಸಿ ಅಂತ ಕೂತ್ಕೋಬೇಡಿ, ಟೈಮ್ ವೇಸ್ಟ್ ಆಗುತ್ತೆ. 59ರಲ್ಲಿ ಅರ್ಧ, ಈಗ 60ರಲ್ಲಿ ಅರ್ಧ 30, 59ರಲ್ಲಿ ಅರ್ಧ 29.5, 29.5. Therefore, S is equal to 29.5 meter per second. ಇದು ಸರಿಯಾದ ಉತ್ತರ. ಇಲ್ಲಿ ನಮ್ಮ ಆಪ್ಷನ್ ಎಲ್ಲಿದೆ 29.5. ಓಕೆ, ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ಮೂರನೇ ಪ್ರಶ್ನೆ ಈ ರೀತಿ ಇದೆ. ಆ ಪ್ರಶ್ನೆ ನೀಟಾಗಿ ಓದ್ಕೊಳ್ಳೋಣ. 300 ಮೀಟರ್ ಉದ್ದದ ರೈಲು 72 ಕಿಲೋಮೀಟರ್ ಪರ್ ಅವರ್ ವೇಗದಿಂದ ಚಲಿಸುತ್ತಿದೆ. ಹಾಗಾದರೆ ನಿಲ್ಲಿಸಿರುವ ಒಂದು ಕಂಬವನ್ನು ಹಾದು ಹೋಗಲು ರೈಲು ತೆಗೆದುಕೊಳ್ಳುವ ಸಮಯವೆಷ್ಟು? ಈ ಒಂದು ಪ್ರಶ್ನೆಯಲ್ಲಿ ಏನು ಕೊಡಿ ಅಂತ ದತ್ತಾಂಶ ನೋಡಿ. 300 ಮೀಟರ್ ಇದು ದೂರ, ಡಿ ಈಸ್ ಈಕ್ವಲ್ ಟು 300 ಮೀಟರ್. ನೆಕ್ಸ್ಟು 72 ಕಿಲೋಮೀಟರ್ ಪರ್ ಅವರ್ ಇದು ವೇಗ, ಎಸ್ ಈಸ್ ಈಕ್ವಲ್ ಟು 72 ಕಿಲೋಮೀಟರ್ ಪರ್ ಅವರ್. ಹಾದು ಹೋಗುತ್ತಾರೆ, ರೈಲು ತೆಗೆದುಕೊಳ್ಳುವ ಸಮಯವೆಷ್ಟು ಅಂದರೆ ಕಾಲ ಟಿ ಈಸ್ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್. ಇಲ್ಲಿ ನೋಡಿ ಕಿಲೋಮೀಟರ್ ಪರ್ ಅವರ್ ಇದೆ, ಇಲ್ಲಿ ಆಪ್ಷನ್ನಲ್ಲಿ ಸೆಕೆಂಡ್ ಇದೆ, ಅಂದರೆ ಮೀಟರ್ ಪರ್ ಸೆಕೆಂಡಿಗೆ ನಾವು ಇದನ್ನ ಬದಲಾವಣೆ ಮಾಡಬೇಕು. ನಾವೀಗ ಕಿಲೋಮೀಟರ್ ಪರ್ ಅವರ್ನಿಂದ ಮೀಟರ್ ಪರ್ ಸೆಕೆಂಡಿಗೆ ಯಾವ ರೀತಿ ಬದಲಾವಣೆ ಮಾಡೋದನ್ನು ನಾವೀಗ ಮೊದಲನೇ ಚರ್ಚೆ ಮಾಡಿದ್ದೀವಿ. ಅಂದರೆ ಈ 72 ನಾವು 5/18 ಗುಣಿಸ್ಬೇಕು. ಆವಾಗ ಅದೇನಾಗುತ್ತೆ ಮೀಟರ್ ಪರ್ ಸೆಕೆಂಡ್ ಆಗಿ ಬದಲಾವಣೆ ಆಗುತ್ತೆ. ಹೇಗೆ ಅಂತ ನೋಡಿ. 72 ಇಂಟು 5/18, ಈ 18ರಿಂದ 72 ಭಾಗಿಸಿ. 18 ಎಷ್ಟಲೇ 72, 18 4ಲೇ 72 ಈಕ್ವಲ್ಸ್ 4 ಇಂಟು ಈ 5 ಈಕ್ವಲ್ಸ್ 4 20. ಇದು ಮೀಟರ್ ಪರ್ ಸೆಕೆಂಡ್ ಆಯ್ತು. ಈಗ ನೋಡಿ ಕಿಲೋಮೀಟರ್ ಪರ್ ಅವರ್ ಇದ್ದು ಮೀಟರ್ ಪರ್ ಸೆಕೆಂಡ್ ಆಗಿ ಬದಲಾಯಿತು. ನೆಕ್ಸ್ಟು ಸೂತ್ರ ಕಾಲವನ್ನು ಕಂಡಿದ್ದಕ್ಕೆ ಟಿ ಈಸ್ ಈಕ್ವಲ್ ಟು ಡಿ ಬೈ ಎಸ್. ಟಿ ಈಸ್ ಈಕ್ವಲ್ ಟು ಡಿ ಬೈ ಎಸ್. ಕಾಲ, ದೂರ, ವೇಗ. ಡಿ 300 ಡಿವೈಡೆಡ್ ಬೈ ಎಸ್, ವೇಗ 20 ಮೀಟರ್ ಪರ್ ಸೆಕೆಂಡ್ ಅಂದರೆ 20. 1 ಕ್ಯಾನ್ಸಲ್ ಆಯಿತು. 30/2 ಅಂದರೆ 30ರಲ್ಲಿ ಅರ್ಧ. 30ರಲ್ಲಿ ಅರ್ಧ ಎಷ್ಟು 15 ಈಕ್ವಲ್ಸ್ 15. ಇದು ಸೆಕೆಂಡ್. 15 ಸೆಕೆಂಡ್. ಇಲ್ಲಿ ಆಪ್ಷನ್ ಡಿನಲ್ಲಿ 15 ಸೆಕೆಂಡ್ ಇದೆ. ಆದ್ದರಿಂದ ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆ, ಪ್ರಶ್ನೆ 4. 60 ಮೀಟರ್ ಉದ್ದದ ರೈಲು 40 ಕಿಲೋಮೀಟರ್ ಪರ್ ಅವರ್ ವೇಗದಿಂದ ಚಲಿಸುತ್ತಿದೆ. ಹಾಗಾದರೆ 90 ಮೀಟರ್ ಉದ್ದದ ರೈಲ್ವೆ ನಿಲ್ದಾಣವನ್ನು ದಾಟಲು ರೈಲು ತೆಗೆದುಕೊಳ್ಳುವ ಸಮಯವೆಷ್ಟು? ಈ ಪ್ರಶ್ನೆಯಲ್ಲಿ ಗಮನಿಸಿ ನೀವು. 60 ಮೀಟರ್ ಇದು ಕೂಡ ಉದ್ದಕ್ಕೆ ಸೇರುತ್ತೆ. 90 ಮೀಟರ್ ಇದು ಕೂಡ ಉದ್ದಕ್ಕೆ ಸೇರುತ್ತೆ. ಅಂದೇನಾಯ್ತು ಇಲ್ಲಿ ಡಿ ಈಸ್ ಈಕ್ವಲ್ ಟು D1 ಪ್ಲಸ್ D2 ಆಯಿತು. ಅಂದೇನಾಯ್ತು ಈಗ ಡಿ ಈಸ್ ಈಕ್ವಲ್ ಟು D1 60 ಪ್ಲಸ್ D2 90 ಮೀಟರ್. 60 ಪ್ಲಸ್ 90 ಈಸ್ ಈಕ್ವಲ್ ಟು 150 ಮೀಟರ್. ಇಲ್ಲಿ 2 ದೂರಗಳನ್ನು ಕೊಟ್ಟಿದ್ದಾರೆ. ಆದ್ದರಿಂದ 60 ಪ್ಲಸ್ 90 ಈಸ್ ಈಕ್ವಲ್ ಟು 150 ಮೀಟರ್.
ಇನ್ನು ಮತ್ತೇನು ಕೊಟ್ಟಿದ್ದಾರೆ, ರೈಲು 40 km/h ಅಂದರೆ ವೇಗ ಕೊಟ್ಟಿದ್ದಾರೆ. ವೇಗ S = 40 km/h. ಹಾಂ ನೋಡಿ, ಇಲ್ಲಿ ಕೂಡ ಆಯ್ಕೆಗಳು ಸೆಕೆಂಡ್ನಲ್ಲಿದೆ. ಅಂದರೆ ನಾವು ಈ km/h ಮೀಟರ್/ಸೆಕೆಂಡ್ ಆಗಿ ಬದಲಾವಣೆ ಮಾಡಬೇಕಾಗಿದೆ. ಹೇಗೆ ನೋಡಿ, 40 × 5/18 = 2 20 2 9. ಓಕೆ, 20 × 5 ಅಂಶದಲ್ಲಿ 20 ಇದೆ, ಇಂಟು 5 ಇದೆ, ಛೇದದಲ್ಲಿ 9 ಇದೆ. 25 100 /9 ಇಷ್ಟು ಮೀಟರ್/ಸೆಕೆಂಡ್. ಈ km/h ಮೀಟರ್/ಸೆಕೆಂಡ್ ಆಗಿ ಬದಲಾಯಿತು. ಮತ್ತು 9ರಿಂದ 100 ಭಾಗಿಸ್ತಾ ಹೋಗಬೇಡಿ, ತುಂಬ ರಿಸ್ಕ್ ಆಗುತ್ತೆ, ಅದು ಹಾಗೆ ಇಟ್ಟಿರಿ. ನೆಕ್ಸ್ಟು ಸೂತ್ರ, ಇದಿಷ್ಟು ದತ್ತಾಂಶ. ಸೂತ್ರ ಏನು? ಸಮಯ ಕಂಡುಹಿಡಿಯೋಕ್ಕೆ ಸೂತ್ರ T = D/S. ಡಿ ಡಿಸ್ಟೆನ್ಸಲ್ಲಿ 150 ಇದೆ, /S ಅಂದರೆ ವೇಗ 100/9 100 /9 = 150 ಅಂದರೆ 150/1 ಇಂಟು ನೋಡಿ, ಭಾಗಾಕಾರ ಚಿಹ್ನೆ ತೆಗೆದು ಇಂಟು ಹಾಕಿದಾಗ ಈ ಛೇದದಲ್ಲಿರೋದು ವಿಲೋಮ ಆಗುತ್ತೆ. ಹಾಗೆ 9 ಅಂಶಕ್ಕೆ ಬಂದು /100 ಆಗುತ್ತೆ. ನೋಡಿ, 150 ಮತ್ತು 100 50ರಿಂದ ಡಿವೈಡ್ ಮಾಡ್ಬೋದಾ? 53 52 53 /52 ಇಂಟು 9. ಈ 9 ಇಲ್ಲಿ ಬಂತು. ಈ 3 50ರಿಂದ 53 ಮತ್ತು 52 100 53 150 3 × 9 /2. therefore T = 9 3 27 27 /2. 22 ಅರ್ಧ, 26 ಅರ್ಧ 13, 27 ಅರ್ಧ 13.5 13.5 ಇಷ್ಟು ಸೆಕೆಂಡ್. ಸರಿಯಾದ ಉತ್ತರ 13.5. ಎಲ್ಲಿದೆ? ಬಿನಲ್ಲಿದೆ. 13.5 ಸೆಕೆಂಡ್ ಅಂದರೆ ಬಿ ಸರಿಯಾದ ಆಯ್ಕೆ. ಓಕೆ, 5ನೇ ಪ್ರಶ್ನೆ. ಒಂದು ರೈಲು ಡೆಲ್ಲಿಯಿಂದ ಮುಂಬೈಗೆ 120 km/h ವೇಗದಲ್ಲಿ ಚಲಿಸಿ ಅಲ್ಲಿಂದ ವಾಪಸ್ 180 km/h ವೇಗದಲ್ಲಿ ಚಲಿಸುತ್ತಿದೆ. ಅಂದರೆ ರೈಲು ಡೆಲ್ಲಿಯಿಂದ ಮುಂಬೈಗೆ ಹೋಗಿ ಮುಂಬೈಯಿಂದ ಮತ್ತೆ ವಾಪಸ್ ಡೆಲ್ಲಿಗೆ ಬರುತ್ತೆ, ಹೀಗೆ ಚಲಿಸುತ್ತಿದೆ. ಹಾಗಾದರೆ ರೈಲಿನ ಸರಾಸರಿ ವೇಗವನ್ನು ಕಂಡುಹಿಡಿಯಿರಿ. ನೋಡಿ ಫ್ರೆಂಡ್ಸ್, ಆಗಲೇ ನಾವು ಚರ್ಚೆ ಮಾಡಿದ್ವಿ. ರೈಲಿನ ಸರಾಸರಿ ವೇಗವನ್ನು 2 ಸೂತ್ರ ನಾವು ನೋಡಿದ್ವಿ. 2 ವೇಗ ಕೊಟ್ಟಾಗ ಒಂದು ಸೂತ್ರ, 3 ವೇಗ ಕೊಟ್ಟಾಗ ಮತ್ತೊಂದು ಸೂತ್ರ. ಇಲ್ಲಿ 2 ವೇಗ ನಮಗೆ ಕಾಣ್ತಾ ಇದೆ, ಒಂದು 120 km/h ಮತ್ತೊಂದು 180 km/h. ಈಗ ನಾವು ಬಳಸಬೇಕಾದಂಥ ಸೂತ್ರ ಇಲ್ಲಿ ದತ್ತಾಂಶ A = 120 km/h, B = 180 km/h. ಎ ಬಿ ಅಂದರೆ ಏನಂದ್ರೆ ಆಗಲೇ ನಾವು ಡಿಸ್ಕಸ್ ಮಾಡಿದ್ದೀವಿ. ಎ ಅಂದರೆ ವೇಗ 1, ಬಿ ಅಂದರೆ ವೇಗ 2, ಸಿ ಅಂದರೆ ವೇಗ 3. ಆ ಥರ ಇದು ಮೊದಲನೇ ವೇಗ, ಇದು ಎರಡನೇ ವೇಗ. ಸೂತ್ರ ಸರಾಸರಿ ವೇಗ = average speed = 2ab / a + b = 2 ಇಂಟು ಎ ಅಂದರೆ 120 ಇಂಟು ಬಿ ಅಂದರೆ 180 / a + b ಅಂದರೆ 120 + 180 12 24 10 ಅಂದರೆ 2400 ಇನ್ನೊಂದು 40 12 24 10 ಇನ್ನೊಂದು 40 ಇಂಟು 180 / 120 + 180 120 + 180 300. ಇಲ್ಲಿ 1 0 ಕ್ಯಾನ್ಸಲ್ ಆಯಿತು, 1 0 ಕ್ಯಾನ್ಸಲ್ ಆಯಿತು.
ಮತ್ತೊಂದು 0 ಕ್ಯಾನ್ಸಲ್ ಆಯಿತು. 3 8 24, 3 8 24 ಬಿಕಾಸ್ 8 ಇಂಟು 18 ಈಜ್ಕೊಟ್ಟು 18 8 144. ಫ್ರೆಂಡ್ಸ್, ಸ್ವಲ್ಪ 1ರಿಂದ 20ವರೆಗೆ ದಯವಿಟ್ಟು ಮಗ್ಗಿನ ಕಲೀರಿ. 144 ಏನಿದು ಕಿಲೋಮೀಟರ್ ಪರ್ ಅವರ್. ಇಲ್ಲಿ ಸರಿಯಾದ ಆಯ್ಕೆ 144 ಕಿಲೋಮೀಟರ್ ಪರ್ ಅವರ್ ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 6. ಒಂದು ರೈಲು 3 ನಿಗದಿತ ದೂರಗಳನ್ನು 20 ಕಿಲೋಮೀಟರ್ ಪರ್ ಅವರ್, 120 ಕಿಲೋಮೀಟರ್ ಪರ್ ಅವರ್ ಮತ್ತು 60 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸಿದರೆ ಅದರ ಸರಾಸರಿ ವೇಗವನ್ನು ಕಂಡುಹಿಡಿಯಿರಿ. ನೋಡಿ, ಆಗಲೇ ನಾವು ಫ್ರೆಂಡ್ಸ್ 3 ನಿಗದಿತ ವೇಗಗಳನ್ನು ಕೊಟ್ಟಾಗ ಸರಾಸರಿ ವೇಗವನ್ನು ಕಂಡುಹಿಡಿಯೋದಕ್ಕೆ ಸೂತ್ರ ಏನು ಅಂತ ನಾವು ಆಗಲೇ ಡಿಸ್ಕಸ್ ಮಾಡಿದ್ದೀವಿ. ಮತ್ತೊಂದು ಸರಿ ಹೇಳ್ತೀನಿ. ಇಲ್ಲಿ ಸರಾಸರಿ ವೇಗ ಇಸ್ ಈಕ್ವಲ್ ಟು 3 ABC ಡಿವೈಡೆಡ್ ಬೈ AB ಪ್ಲಸ್ BC ಪ್ಲಸ್ CA. ಗಟ್ಟಿ ಮಾಡಿ, ಪರವಾಗಿಲ್ಲ, ಬೈಹರ್ಟ್ ಮಾಡಿ, ಏನು ತೊಂದರೆ ಇಲ್ಲ. ಹೀಗೆ 3 ನಿಗದಿತ ದೂರಗಳನ್ನು ಕೊಟ್ಟಾಗ ಸರಾಸರಿ ವೇಗ ಇಸ್ ಈಕ್ವಲ್ ಟು 3 ABC ಡಿವೈಡೆಡ್ ಬೈ AB ಪ್ಲಸ್ BC ಪ್ಲಸ್ CA. ಓಕೆ, ಇಲ್ಲಿ ಎ ಅಂದರೆ 20 ಕಿಲೋಮೀಟರ್ ಪರ್ ಅವರ್, ಬಿ ಅಂದರೆ ಎರಡನೇ ವೇಗ 120 ಕಿಲೋಮೀಟರ್ ಪರ್ ಅವರ್ ಮತ್ತು ಮೂರನೇ ವೇಗ ಸಿ ಈಸ್ ಈಕ್ವಲ್ ಟು 60 ಕಿಲೋಮೀಟರ್ ಪರ್ ಅವರ್. ಸಿ ಈಸ್ ಈಕ್ವಲ್ ಟು 60 ಕಿಲೋಮೀಟರ್ ಪರ್ ಅವರ್. ಹೀಗೆ 3 ವೇಗನ ಕೊಟ್ಟಾಗ ಸರಾಸರಿ ವೇಗವನ್ನು ಕಂಡುಹಿಡಿಯೋಕ್ಕೆ ಬಳಸುವಂಥ ಸೂತ್ರ ಸರಾಸರಿ ವೇಗ ಇಸ್ ಈಕ್ವಲ್ ಟು ಅವರೇಜ್ ಸ್ಪೀಡ್ ಇಸ್ ಈಕ್ವಲ್ ಟು 3 ABC ಡಿವೈಡೆಡ್ ಬೈ AB ಪ್ಲಸ್ BC ಪ್ಲಸ್ CA. ಫ್ರೆಂಡ್ಸ್, ಇಲ್ಲಿ ನಾವು ಈ ಛೇದ ಇದೆಯಲ್ಲ AB ಪ್ಲಸ್ BC ಪ್ಲಸ್ CA ಅದ ಬೆಲೆನ ಸಪ್ರೇಟಾಗಿ ನಾವು ಕಂಡುಹಿಡ್ಕೊಳ್ಳೋಣ. AB ಪ್ಲಸ್ BC ಪ್ಲಸ್ CA. ಎ ಅಂದರೆ 120 ಇಂಟು ಬಿ 120 ಪ್ಲಸ್ ಬಿ 120 ಇಂಟು ಸಿ 60 ಪ್ಲಸ್ ಸಿ 60 ಇಂಟು ಎ 20 ಈಕ್ವಲ್ಸ್ 12 24 24 2 0 ಪ್ಲಸ್ 12 72 12 72 2 0 ಪ್ಲಸ್ 6 12 2 0 ಈಕ್ವಲ್ಸ್ ಇಷ್ಟನ್ನು ಕೂಡಿ 2400 7200 1200 2000 7000 9000 9000 10000 10400 10800. ಹಾಂ, ಇಲ್ಲಿ ಈ ಬೆಲೆಗಳನ್ನೆಲ್ಲ ಆದೇಶ ಮಾಡೋಣ. 3 ಇಂಟು ಎ ಅಂದರೆ 20 ಇಂಟು ಬಿ 120 ಇಂಟು ಸಿ 60 ಡಿವೈಡೆಡ್ ಬೈ ಇಲ್ಲಿ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಬೆಲೆ ಎಷ್ಟು? 10,800. 10,800. ಇಲ್ಲಿ 1 0 1 0 ಕ್ಯಾನ್ಸಲ್ ಆಯಿತು, 2 0 2 0 ಕ್ಯಾನ್ಸಲ್ ಆಯಿತು. ಈಗ 12 3 108 ನಿಮ್ಗೆ ಈಸಿ ಆಗುತ್ತೆ ಭಾಗಿಸೋದಕ್ಕೆ. 12 3 108. ನೆಕ್ಸ್ಟು 3 3 9. ನೆಕ್ಸ್ಟು 3 1 3 2 6. ಇನ್ನು ಉಳಿದಿದ್ದೇನೀಗ 20 ಅಂಶದಲ್ಲಿದೆ, 2 ಅಂಶದಲ್ಲಿದೆ. 20 ಇಂಟು 2 22 40 ಕಿಲೋಮೀಟರ್ ಪರ್ ಅವರ್. ಅಂದರೆ ಸರಿಯಾದ ಆಯ್ಕೆ 40 ಕಿಲೋಮೀಟರ್ ಪರ್ ಅವರ್. ಸಿ ಆಯ್ಕೆ ಸರಿ. ಓಕೆ, ಇವತ್ತಿಗೆ ಒಂದು ನಮ್ಮ ಏನು ಸೂಪರ್ 6 ಪ್ರಶ್ನೆಗಳು ಮುಗಿದಂತಾಯಿತು. ಇನ್ನು ಮುಂದಿನ ಕ್ಲಾಸ್ಗಳಲ್ಲಿ ನಾವು ಇದೇ ಥರ ಯಾವುದೋ ಒಂದು ವಿಷಯನ ತಿಳ್ಕೊಂಬಂದು ಅವುಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ನಮ್ಮ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಈ ಒಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಮುಖ್ಯವಾಗಿ ಅತಿ ಮುಖ್ಯವಾಗಿ ನೀವು ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂಥ ಈ ಒಂದು ಲೆಸನಿಗೆ ಸಂಬಂಧಪಟ್ಟಂಥ ಕೆಲವು ಅಂಶಗಳನ್ನು ನಮಗೆ ಕಾಮೆಂಟ್ ಮಾಡಿ. ಯಾಕೆ ನೀವು ಕಾಮೆಂಟ್ ಮಾಡಿದರೆ ನಾವು ಏನೋ ತಪ್ಪುಗಳಾಗಿದ್ದರೆ ನಾವು ತಿದ್ಕೋಬೋದು. ಯಾವುದೇ ಮನುಷ್ಯ ಪರ್ಫೆಕ್ಟ್ ಏನಲ್ಲ.
ನಾವೇನೋ ತಪ್ಪುಗಳನ್ನು ತಿದ್ಕೋಬೋದು. ನಿಮ್ಮ ಕಾಮೆಂಟು ಅತೀ ಮುಖ್ಯ. ನೀವೇನು ಶೇರ್ ಮಾಡೋದಕ್ಕಿಂತಲೂ ಮುಖ್ಯವಾಗಿ, ನೀವು ಲೈಕ್ ಮಾಡೋದಕ್ಕಿಂತ ಮುಖ್ಯವಾಗಿ, ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ನಮಗೆ ಕಾಮೆಂಟನ್ನು ಮಾಡಿ. ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ನೋಡಿದಂಥ ಎಲ್ಲರೂ ಸಹ ದಯವಿಟ್ಟು ಪ್ಲೀಸ್ ಕಾಮೆಂಟ್ ಮಾಡಿ. ಓಕೆ.